ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನಪ್ಪ ಅಂದರೆ ನಾನು ಇವತ್ತು ಬೆಂಗಳೂರಿಂದ ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಹೋಗಬೇಕಾದ್ರೆ ಹಾಗೆ ಸುಮ್ಮನೆ ಹೋಗೋಕ್ಕೆ ಬೇಜಾರಾಗ್ತಾ ಇತ್ತು. ಅದಕ್ಕೆ ಒಂದು ಇವತ್ತು ಚಿಕ್ಕದಾಗಿ ಬ್ಲಾಗ್ ಮಾಡೋಣ ಅಂತ ಬ್ಲಾಗ್ ಮಾಡ್ತೀನಿ. ಬನ್ನಿ ಊರಿಗೆ ಹೋಗ್ಬಿಡೋಣ. ಫೈನಲಿ ಬಸ್ ಯಾವುದು ಸಿಗಲ್ಲ ಅಂದ್ಕೊಂಡಿದ್ದೆ. ಲಾಸ್ಟಿಗೆ ಬಸ್ ಸಿಕ್ತು, ಸೀಟು ಸಿಕ್ತು, ಆರಾಮ್ ಮಲ್ಕೊಂಡಿದ್ದೀನಿ ನೋಡಿ. ಮಲ್ಕೊಂಡೆದ್ದು ನೋಡಿದರೆ ನಮ್ಮ ಸಾಗರ ಬಂದುಬಿಟ್ಟಿದೆ ನೋಡಿ. ಬಸ್ ಸ್ಟ್ಯಾಂಡು, ಜೋಗ ಬಸ್ ಸ್ಟ್ಯಾಂಡು. ಇದರಲ್ಲಿರೋ ನೆನಪುಗಳು ನೋಡಿಬಿಟ್ರೆ ಸುಮಾರಿದೆ. ಕಾಲೇಜ್ ಲೈಫಲ್ಲೆಲ್ಲ ಸಿಕ್ಕಾಪಟ್ಟೆ ಸ್ಟೋರಿಗಳಿದಾವೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಜೀವ ಜಲ್ ಅಂತದೆ. ಈ ಬಸ್ ಸ್ಟ್ಯಾಂಡ್ ಇವಾಗ ನೋಡಿದರೆ ಒಂಥರ ಬೇಜಾರಾಗುತ್ತೆ. ಎಲ್ಲ ಹಾಳಾಗ್ಬಿಟ್ಟಿದೆ ತುಂಬ. ಅಂದರೆ ಹೊಸ ಬಸ್ ಸ್ಟ್ಯಾಂಡ್ ಬಂದಮೇಲೂ ಹಳೆ ಬಸ್ ಸ್ಟ್ಯಾಂಡ್ ನೆನಪುಗಳಿದೆಯಲ್ಲ, ಅದು ತುಂಬ ಹಳೆ. ಹೊಸ ಬಸ್ ಸ್ಟ್ಯಾಂಡ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಹೋಗೋಲ್ಲ. ಈ ಹಳೆ ಬಸ್ ಸ್ಟ್ಯಾಂಡಲ್ಲಿರೋ ನೆನಪುಗಳು ಅದೆಲ್ಲ ತುಂಬ ನೆನಪಾಗುತ್ತೆ. ಹಾಗೆ ಮನೆಗೆಲ್ಲ ಒಂದು ಸ್ವಲ್ಪ ತಿಂಡಿ ಐಟಮ್ಸ್ ಎಲ್ಲ ತೊಗೊಳ್ಳೋಂಥ ತಿಂಡಿ ಫೋಟೋ ಅಲ್ಲ ಒಂದು ವಿಡಿಯೋ ತೆಗೆದಿದ್ದೀನಿ ನಿಮ್ಮದು. ನಿಮ್ಮದು ಅಯ್ಯಪ್ಪ ನಂದ ನಿಮ್ಮದೇ ಹಾಕಿ ಪರವಾಗಿಲ್ಲ. ಒಂದುವರೆ ಇದೆಯಲ್ಲ. ಬೆಳಗ್ಗೆ ಒಂದು ಟೀ ಕುಡಿದ್ರೆ ಮೈಂಡ್ ಫುಲ್ ಫ್ರೀ ಆಗಿಬಿಡುತ್ತೆ. ಅದಕ್ಕೆ ಒಂದು ಟೀ ಕುಡಿ ಅಂತ ಕುಡಿತಿದ್ದೀನಿ. ಆದರೂ ಈ ಬಸ್ ಸ್ಟ್ಯಾಂಡಲ್ಲಿ ಟೀ ಕುಡಿಯೋದು ಒಂಥರ ಮಜಾ ಇರುತ್ತಪ್ಪ. ಹಾಗೆ ನಮ್ಮ ಪಿ ಕೆ ಬಂದ ನಮ್ಮ ಪಿಕಪ್ ಮಾಡೋಕ್ಕೆ. ಈಗ ಮನೆ ಕಡೆ ಹೋಗೋಣ ಅಂತ ಹೊರಟೆ. ಕರೆಕ್ಟ್ ಟೈಮ್ ಬಂದಿದ್ದಾನೆ. ಏನೇ ಹೇಳಿ, ಬೆಂಗಳೂರಿಂದ ಊರಿಗೆ ಬರ್ತಾ ಊರು ನೋಡಿದರೆ ಏನೋ ಒಂಥರ ಮನಸ್ಸೆಲ್ಲ ಹಗುರಾಗುತ್ತಪ್ಪ. ಖುಷಿ ಆಗುತ್ತೆ, ಒಂಥರ ನೆಮ್ಮದಿ ಅನಿಸುತ್ತೆ. ಒಳ್ಳೆ ಗ್ರೌಂಡ್ ಸರಿ ಮಾಡಿರೋದನ್ನ ಒಂದು ಮನೆಗೆ ಒಂದೊಂದು ನೋಡಿ. ನಮ್ಮೂರು ಬಂದೇ ಬಿಡ್ತು. ಇದು ನಮ್ಮೂರು ಟೆಂಪಲ್ಲು, ನಮ್ಮ ಬಾಸ್ ಟೆಂಪಲ್ಲು. ಯಾವಾಗಲೂ ಹೋದವಾಗ ಒಂದು ವಿಸಿಟ್ ಕೊಡ್ತೀನಿ ಬಾಸ್ಗೆ. ಇನ್ನು ಸ್ವಲ್ಪ ದೂರ ನಮ್ಮ ಮನೆ. ಈಗ ನಮ್ಮ ಮನೇಲಿ ವೆಯ್ಟ್ ಮಾಡ್ತಾ ಇರ್ತಾರೆ, ಹೇಳಿದ್ದೆ ಯಾವಾಗಲೇ, ಅದಕ್ಕೋಸ್ಕರ. ಎಷ್ಟು ನಿಶಬ್ದ ಆಗೈತಲ್ಲ. ಮನೆ ಗೊತ್ತಾದ್ ಬಂದಂತ ಹೇಳಿದ್ ನಾನು. ಕೈ ಇಳಿಸ್ತೀನ ಮನೆ ಹತ್ರ ಬಂದರೆ ಸುಮಾರು ಮಳೆಗಾಲ. ಕಿತ್ತೋಗ್ಬಿಟ್ಟಿದೆ ಬೋರ್ಡು. ಹೌದಲ್ಲ, ನೋಡೇ ಇಲ್ಲ. ಅಂತೂ ಮನೆಗೆ ಬಂದೆ ನೋಡಿ. ಯಾವಾಗಲೂ ನಮ್ಮ ಅಮ್ಮನ ಕೈಯಲ್ಲೊಂದು ಟೀ ಗ್ಲಾಸ್ ಇದ್ದೇ ಇರುತ್ತೆ ಯಾವಾಗಲೂ. ಏನು ಬೆಳಗ್ಗೆ ಟೀ ಕುಡ್ತಿದ್ಯಾ? ಚಿಕನ್ ಹಚ್ಚಿ ತಗೊಂಡು ನನಗೆ ಚಿಕನ್ ಇದಾಗ ಆರಾಮ. ಅದಾದ ಮತ್ತೆ ಅವರೆಲ್ಲ ಯೂಸ್ ಮಾಡೋದು ಇದೇ ಕಡೆನೆ. ಭಾರಿ ಟವಲ್ ಅಕ್ಕಿ ಬಿಡ. 1 kg ಎಳಿಯ 1.5 ಸಾಕಾಗತ್ತೆ. ಸಾಕು. ಆದರೂ ಊರಲ್ಲಿ ತುಂಬ ಮಳೆ. ಫುಲ್ಲು ಕೆಸರಾಗಿದೆ ರೋಡು. ಅದು ನಮ್ಮ ಮನೆ ಹತ್ರನೇ ಟಾರ್ ರೋಡು ಎಂಡ್ ಆಗಿದೆ. ಹಂಗಾಗಿ ಸ್ವಲ್ಪ ದೂರ ನಮ್ಮ ಮನೆಯಲ್ಲಿ ಮಣ್ಣು ರೋಡ್ ಬರುತ್ತೆ. ಅದು ತುಂಬ ಅರಳಾಗಿದೆ ನೋಡಿ. ರೂಮ್ ಕವರ್ ಆಗಿ ಕಾಣುತ್ತೆ ಇದು 5 ಹೂವಿನ ಬುಚ್ಚ ಇಡ್ಕ. ನೀನು ಮಜಾ ಮಾಡಿದ್ನು ಬಿಲ್ಡಪ್ ಅಲ್ಲೇ. ಹಾಂ ಓದ್ತಂಗೆ ಒಬ್ಬ ಮಾಡು. ಎಲ್ಲ ಇದು ಲೈಸೆನ್ಸ್ ಎಲ್ಲ ಇದು. ಮನೆಗೆ ಬಂದ ತಕ್ಷಣ ಚಿಕನ್ ರೆಡಿ ಇರುತ್ತೆ. ಅದಕ್ಕೋಸ್ಕರ ಒಂದು ತಿಂಡಿ ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ಒಂದು ತಿಂಡಿ ಹೊಡೆದ್ಬಿಡೋಣ ಇವಾಗ. ಕೊಡು ತಿಂಡಿ ಕೊಡು. ಇದೇಂತ ಈ ಥರ ಕೊಡ್ತೀವಿ? ಕೂತು ನಾವು ಬರಿಲ್ಲ ವೈ ಇದು ನಮ್ಮನೆ ಗೌರಿ ಇಲ್ವಾ? ನಮ್ಮ ಪಕ್ಕದ ಮನೆ ದಿನೇಶ್ ಅಣ್ಣಂತವರು ಮರಳು ಹೊರ್ತಾ ಇದ್ದಾರೆ. ಅಂದರೆ ಅಲ್ಲಿ ಕೆಳಗಡೆ ಗಾಡಿ ಹೋಗಲ್ಲ, ಎಲ್ಲ ಕೆಸರಾಗಿದೆಯಲ್ಲ, ಹಾಗಾಗಿ ಮನೆಗೆ ಇಲ್ಲಿಂದ ಹೊರ್ತಾ ಇದ್ದಾರೆ ಅವರೇ. ಚೆನ್ನಾಗಿ ಗುಡ್ಸಲ್ಲ ಅನ್ಸುತ್ತೆ.
ಇಡೀ ಹಂಗೆ ಪಟ 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 ಹೊಡಿಬೇಕು ನೀನು. ಹಿಂಗೆ ಮಾಡ್ರೆ ಆಗಲ್ಲ. ಅದು ಹಚ್ಚಿಗೆ ಇನ್ನೂ ಸ್ವಲ್ಪ ಗಾದ ತೆಗಿಬೇಕಿತ್ತು ಕಲೆ ಅದನ್ನ. ಈ ಕಡೆ ಇವತ್ತು ಒಂದು ಹಾಫ್ ಬಾಟ್ಲು ತಂದೀನಿ, ಫುಲ್ ಕ್ಲೀನ್ ಆಗ್ಬೇಕು ಇವತ್ತು. ಫುಲ್ ತವಾ ಬಾಟ್ಲು ಬೇಕು ಅಂದರೆ ಈಗ ಕ್ಲೀನ್. ಆ ಬಾಲ ತಗೊಂಡಿನಿ ನೋಡ್ರಿ ಸಾಕಪ್ಪ. ನಾ ಹೇಳ್ತಿದ್ದು ಬಾಲ ತಂದು ಕೊಡ್ತೀನಿ ಹೊಸ ಚೆನ್ನಾದು. ಹಾಂ ಅದೇ ಕೆಲಸ ಮಾಡ್ತಾ ಇರ್ತೀನಿ, ಬಾಲ ತಂದು ಸುಮ್ಮನೆ ನೀನು ಕುತ್ಕ ಸುಮ್ಮನೆ ಮಾತಾಡ್ಬಾರ್ದು ಜಾಸ್ತಿ ಮಕ್ಕಳು. ಎಂಥದಕ್ಕೆ 1,500 ಕೊಟ್ಟು ನಾನು ಹೇಳಿದ್ದೀನಿ ತಗಂತ ಹಿಂಗೆ ಒಂದು ಸ್ಯಾರಿ ತಿಂತ ಮಜಾ ಮಾಡಿ. ಚೆನ್ನಾಯ್ತಾ? ಒಂದೇ ಮತ್ತೆ ಎಷ್ಟು ತರ್ತಾರೆ? ಒಂದೇ ಸಾಕು. ಆಫರ್ ಕೊಡಾರಲ್ಲ, ಒಂದು 4 ತರ್ಬೇಕಾ? ಆಫರ್ ಕೊಡ್ತಾರೆ ನಿಮಗೆ. ಹಾಯ್ ಗೈಸ್, ಏನಂದರೆ ಒಂದು ಟಿ ವಿ ಸರಿ ಇದೆ, OLX ಅಂತೆ ನೋಡಿ, ಭಾರಿ ಚೆನ್ನಾಗಿದೆ. ವಿಡಿಯೋಕಾನ್ ಯಾರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಮಿಟ್ಲೆ ಹೇಳೇನೆ, ಮಿಟ್ಲೆ ಬೇಕಂತ. ಮನೆಗೆ ಏನೋ ಐಟಮ್ಸ್ ಬೇಕಂತ ಸಂತೆ ಕರ್ಕೊಂಡು ಹೋಗ್ತಿದ್ದೀನಿ ನಮ್ಮಮ್ಮನ. ಒಳ್ಳೆ ಏನು ಹಾಯ್ ಹೇಳಿಲ್ಲ. ಒಂದು ಎಕ್ಸೆಲ್ ಗಾಡಿ ಕೊಡ್ತೀನಿ, ಸಂತೆ ಹೋಗು. ಎಕ್ಸೆಲ್ ಅಲ್ಲಿ ಸಂತೆಗೆ ಹೊರಟ ಮಂಜಮ್ಮ ಅಂತ ಹೇಳಿ ಅವನು. ಇಲ್ಲೇ ಸಂತೆ ಮಾಡ್ಬಿಡಿ. ಇಲ್ಲೇ ನೀನು ಈ ಥರ ತರಕಾರಿ ಬಿಸ್ನೆಸ್ ಮಾಡಿದ್ದೇನೆ. ನಿಮ್ಮ ಪವಿತ್ರ ಕಾಳದು ಹುಡುಗಿ ಹುಟ್ಟಿದಪ್ಪ ಇರ್ಬೇಕು ನಾಳೆ. ಯಾರ್ದ? ಹುಡುಗಂದು ಹುಟ್ಟಿದಪ್ಪ. ಸಾಕಲ್ಲ ಅವಾಗ ಬಲ್ತಾವ ಇರ್ಬೇಕವ. ನೋಡಿ ನೋಡಿ ನೀನು